1000 ರೂಪಾಯಿ 25 ರೂಪೀಸ್ ನಿಂತ್ಕೋ. ಯೋಚನೆ ಮಾಡ ನಾವ್ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕೀಗ. ಓಕೆ ಮಕ್ಳ, ನಿಮ್ಮಿಬ್ರು ಮನಾಗಿ ಪದ್ಯ ಹೇಳುತ್ತೆ ಅಂತ ನೋಡೋಣ. ಅಯ್ಯೋ ರೆಡಿ. ಅಂದ್ರೆ ಬರು ಕಣ್ ಮುಚ್ಕ. ಥ್ಯಾಂಕ್ ಯು. ಹೋಗ್ ಹಾಡೆ ಪುಟ್ಟು. ಅದ್ಯಾಕೆ ಅಲ್ಲಾಡ್ತಾ ಇದೆಯಾ? ಎಲ್ರ ಮುಂದೆ ಮೌನ ಕಳ್ಕೋ. ಏಯ್ ಏನೇ ನೀನ್ ಹೋಗಿ ಹೋಗಿ ಮಗು ಅಯ್ಯೋ ನಾನ್ ಎಲ್ರಿ ಹೊಡ್ದ ಭಾಷ್ ಅಂತ ಹೇಳ್ದೆ. ವಾ ವೆರಿ ಗುಡ್. ಏನಾಯ್ತು? ಹೇಳ್ತಾರ ನಿಂತ್ಕೊಪ್ಪ ನಿಂತ್ಕೊ. ಹಾಡಕ್ ಬರುತ್ತಾ ಕೇಳಿ. ಅಷ್ಟು ಒಳ್ಳೆ ಪದ್ಯ ಹೇಳ್ಕೊಟ್ಟಿದ್ ಪುಟ್ಟ. ಹೋಗ್ತಾನೆ ಆಟೋಲ್ ಎಲ್ಲಾದ್ರೂ ಡ್ರೈವರ್ ಯಾಣಕ್ಕೆ ಬಂದಿದ್ದಾರೆ. ಇವರೆಲ್ಲ ಅದೇ ನೀನ್ ಸ್ಕೂಲ್ ಕರ್ತಾ. ರಾಜ ಬೇಟೆ ಆಡಕ್ತಾನೆ. ಹೆಂಗ್ ಹೋಗ್ತಾನೆ? ಹಂಗೆ. ವೆರಿ ಗುಡ್. ಸಿಕ್ತಾ ಕಾಡು? ಸಿಕ್ತು. ಬಾಯ್ಲಿ ಗೊತ್ತಾ, ಹೋಗ್ತಿಗೆ ಅರಮನೆಯಿಂದ ರಾಜ ವಾಪಸ್ ಬರ್ಬೇಕು ಅಂತ ಹೊರಡ್ತಾನೆ. ಹೆಂಗ್ ಹೊರಡ್ತಾನೆ? ಎಷ್ಟೊತ್ತು ಬರ್ಬೇಕು ವಾಪಸ್? ಆಗೋದಿಲ್ವಾ? ಹೆಂಗ್ ಹೋಗತ್ತೆ? ಸರಿ ಅರಮನೆ ಬಂದ್ರೆ ಯಾರು ಹೇಳ್ ಕಳ್ಸ್ಲಿಲ್ಲ ಅಂತ ಗೊತ್ತಾನೆ ಕಾಡಿಗೆ. ಹೆಂಗ್ ಇಷ್ಟು ಬೇಗ ಸಿಗಲ್ಲ. ಮರಿ ಇವ್ರಿಗೆಲ್ಲ ಬರಲಿ. ಹೈ ಮರಿ ನಿಮ್ಮಿಬ್ರಿಗೂ ನಾನ್ ಕತೆ ಹೇಳ್ತಾ. ರಾಜ ಆಯ್ತಾ? ಒಂದಿನ ನಂದು ಕತ್ತಿ ಬಂದಿದ್ಯಾ ಅಂತ ನೋಡಿದ್ರೆ ಕತ್ತಿ ಬಂದ ಮೇಲೆ ಕೂತ್ಕೊಂಡು ಹಂಗೆ ಓಡ್ತಾನೆ ಓಡ್ತಾನೆ ಸುಸ್ತಾ ಹೋಗುತ್ತೆ. ಕೊಡ್ತಾನೆ ಕೇಳ 20 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹೋಗುತ್ತೆ. ಕೇಳ ಡೀಸೆಲ್ ಖಾಲಿ ಆಗುತ್ತೆ. ಸರಿ ಮೇಲ್ಗಡೆ ಒಂದು ಪ್ಯಾರಾಶೂಟ್ ಬರ್ಕೊಂಡು ಹೋಗ್ಬಿಡ್ತಾನೆ. ತೇಲ್ಕೊಂಡು ಹೋಗಿ ತಪ್ಪಕ್ಕಂತ ಒಳಗೆ ಸೇರ್ಕೊಂಡ್ಬಿಡ್ತಾನೆ. ನೀನೀಗ ಮರಿ 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 ಅಂತ ಮರಿ ಎಣ್ಣೆ ಒಳಗೆ ಹಾಕಿ. ಕುದುರೆ ಡೀಸೆಲ್ ಹಾಕ್ಸ್ಬೇಕು. ಮೇಲೆ ಹೋಗ್ಬಿಡ್ತಾನೆ ಅಂತ ಹೇಳ್ತದೆ. ನಿಮ್ 4,000 ಮನೆ ಹಾಳಾಗೋಗೈತೆ. ಆ ಸ್ಕ್ಯಾನಿಂಗ್ ಮಾಡ್ಸಕ್ಕೆ ಏನೇನು ಉತ್ತು ತೊಳಗಿದ್ನಾ ಸಿಕ್ಕಟ್ಟೆ ಹಸುವಾಗಿರೋದು. ಫೋನ್ ತಗೊಂಡ್ಬಿಟ್ಟು ಬಿಸಿ ಅವ್ನು ಉತ್ತು ತೊಳಗ್ತಾನೆ ಇದ್ದಿದ್ದು. ಕಣ ಮಾಡ್ತಾನೆ. ತಗೊಂಡ್ಬಂದು ಚಿಕನ್ ಬಿರಿಯಾನಿ ಇರ್ತದೆ. ಚಿಕನ್ ಕೂಗ್ತದೆ ಅದು ಬುಸ್ ಬುಸ್ ಬುಸ್. ಕೋಳಿ ಉತ್ತದೊಳಗೆ ಉತ್ತದಲ್ಲಿ ಬುಸ್ಸು ಬುಸ್ಸು ಬುಸ್ಸು. ನೀನೀಗ ಮಗು ನಿಂತ್ಕೊಳಮ್ಮ. ಯಾ ಮರಿ ಮರಿ ಕರಿ ತಲೆಗೆ ಕೆರೆ ಹಿಡ್ದೈತೆ. ಸ್ಕ್ಯಾನಿಂಗ್ ಮಾಡ್ಸಕ್ಕೆ ನಮ್ಗೆ ಏನ್ ಮರಿ ಏನ್ ಮನ ಏವಿ ಇದೆ ಕೇಳ್ತಾನೆ ಅಂದ್ರೆ ಹಿಂಗೆ ನನ್ ತಲೆ ಹೋಗ್ಬಿಡ್ತು. ನಿಮ್ ದುಡ್ಡು ನೀವು ಹಿಡ್ಕಳೆ. ಏನ ತಲೆ ಕೆಟ್ಟಿದೆ ನಮ್ಗೆ. ವಾರ ತೂಜಾ ಬಾರಲ್ಲಿ ನಿನ್ಗೆಲ್ಲ ಫುಲ್ ರೂಪಾಯಿ ಆಯ್ತದೆ. ನೀನು ಮತ್ತೆ ಅವ್ರಿಗೆ ಯಾಕೆ ಕೋಪ ಮಾಡ್ಕೊಳ್ಳಿ. ಹಿಂಗ್ ಹೇಳಿಲ್ವಾ ನಾನು? ಸುಮ್ನೆ ಅವ್ರು ಟೈಮ್ ಪಾಸ್ಗೆ ಮಾಡ್ತಾರೆ ಅಂತ. ಹಾಗಾದ್ರೆ ನಾನ್ ಮಾಡಿ ಮತ್ತೆ ಹೀಗೆ ಮನೆ ಹೇಳಿದ್ರು ಟೈಮ್ ಪಾಸ್ ಆಗ. ಅಲ್ಲಿರೋರೆಲ್ಲ ದದ್ದುಗಳು ಏನ್ ಹಾಗೆ ನಾಟಕ ಮಾಡಿ ಮಜಾ ಸಿಕ್ತು. ಅವಾಗ ಬರ್ತಾ ಇರ್ತೀನಿ. ಬರ್ಲಾ? ಇವತ್ತು ನೀವು ಮದರ್ಸ್ ಡೇ ಸೆಲೆಬ್ರೇಟ್ ಟೈಮು ನಮಗೆ ಬಹಳ ಮಜಾ ಕೊಡ್ತಾ ಒಂದು ಗಿಫ್ಟ್ ಅನ್ನ ಕೊಡ್ತಾ ಇದೀನಿ. ದಯವಿಟ್ಟು ನೆನಪು ಸಾವಿರದ ನೆನಪು
ನೂರು ಸಾರಿ ಹೇಳಿದರು ಆಸೆ ತೀರಲ್ಲ, ಜನ್ಮಪೂರ್ತಿ ಹಾಡಿದರು ಪದವಿ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು. ಎಲ್ಲರೂ ಹೇಗಿದ್ದೀರಿ? ಸೂಪರ್, ಶಾಬಾಷ್. ಎಲ್ಲರಿಗೂ ಸ್ವಾಗತ. ಮಿಸ್ಟರ್ ಲಂಕೇಶ್, ಸೂಪರ್. ಮಿಸ್ಟರ್ ಲೋಕೇಶ್, ಫ್ಯಾಂಟಾಸ್ಟಿಕ್. ನಾಯ್ಸ್ ಪೊಲ್ಯೂಷನ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರೋ ಎಲ್ಲ ನನ್ನ ಪ್ರೀತಿಯ ಅಮ್ಮಂದಿರಿಗೆ, ಅಣ್ಣಂದಿರಿಗೆ, ತಂಗಿಯರಿಗೆ ಎಲ್ಲರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ತಾಯಿ ಸೃಷ್ಟಿಯ ಒಂದು ಅದ್ಭುತವಾದಂತಹ ಪವಾಡ. ಮಗುವಿನ ವಿಸ್ಮಯ ಜಗತ್ತು ಅಂದ್ರೆ ಅಮ್ಮ. ಮಗುಗೆ ತಾಯಿಯಾಗಿ, ಹರಿಯದಲ್ಲಿ ಗೆಳತಿಯಾಗಿ, ವಯಸ್ಸಾದ ಕಾಲಕ್ಕೆ ಹಿರಿಯಳಾಗಿ, ಬೆಂಗಾವಲಾಗಿ ನಿಂತು ಮುನ್ನಡೆಸುವಂತ ಎಲ್ಲ ಅಮ್ಮಂದರಿಗೂ ನನ್ನ ನಮಸ್ಕಾರ, ವಂದನೆಗಳು. ಇವತ್ತು ನಮ್ಮ ಮಜಾ ಟಾಕೀಸ್ ಅಲ್ಲಿ ವಿಶ್ವ ತಾಯಂದಿರ ದಿನಾಚರಣೆಯನ್ನ ಆಚರಿಸ್ತಾ ಇದೀವಿ. ಸೊ ಎಲ್ಲ ತಾಯಂದಿರಿಗೂ ಹ್ಯಾಪಿ ಮದರ್ಸ್ ಡೇ. ಮದರ್ಸ್ ಡೇ ಸ್ಪೆಷಲ್. ಇವಾಗ ನಮ್ಮ ರೆಮೋಗೆ ಒಂದು ಚಾಲೆಂಜ್ ಇವಾಗ ಅಮ್ಮನ ಬಗ್ಗೆ ತಾವು ಒಂದು ಹಾಡು ಹೇಳ್ಬೇಕು, ನಾನೊಂದು ಹಾಡು ಹೇಳಿ. ಓಕೆ? ಫಾರ್ ಅ ಚೇಂಜ್ ಫಸ್ಟ್ ನೀವ್ ಹಾಡಿ, ಆಮೇಲೆ ನಾನು ಹಾಡ್ತೀನಿ. ಓಕೆ. ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಅಮ್ಮ ಅಮ್ಮ ನಿನ್ನ ಪ್ರೇಮಕ್ಕೆ, ಅಮ್ಮ ಅಮ್ಮ ನಿನ್ನ ತ್ಯಾಗಕ್ಕೆ ಸರಿಸಾಟಿ ಯಾರೂ ಇಲ್ಲ, ನಿನಗಿಂತ ದೇವರಿಲ್ಲ. ಸರಿಸಾಟಿ ಯಾರೂ ಇಲ್ಲ, ನಿನಗಿಂತ ದೇವರಿಲ್ಲ. ಕೈ ತುತ್ತು ಕೊಟ್ಟೋಳೆ ಐ ಡೋಂಟ್ ಲಿವ್ ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ. ಯಾವತ್ತು ಕಾಯೋಳೆ ಐ ಡೋಂಟ್ ಲಿವ್ ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ. ತಾಯಿಗೆ ಮಿಗಿಲಾದ ಗಾಡಿಲ್ಲ ಅಂತ ನಂಬಿರೋ ಸನ್ ಇಂಡಿಯಾ. ತಾಯಿ ತಾಯಿ ಲಾಲಿ ಹಾಡೋ ಹೆತ್ತ ತಾಯಿಗೆ, ಲಾಲಿ ಹಾಡೋ ಭೂಮಿ ತಾಯಿಗೆ. ಹೊರುವಳು ಭೂಮಿ ಭಾರ, ಹೇರುವಳು ತಾಯಿ ನೋವ, ತ್ಯಾಗಮಯಿ ತಾಯಿ ತಾಯಿ ತಾಯಿ. ವೆರಿ ಗುಡ್. ಅಮ್ಮ ಸೋಲದ ತಮ್ಮ ಹಾಡಕ್ ಚೆನ್ನಾಗಿ ಬರ್ದೇ ಇರ್ಬೋದು, ಆದ್ರೆ ಇದ್ರಲ್ಲಿ ನಾವು ಸೋಲಲ್ಲ. ಒಂದ್ ಬ್ಯಾಕಪ್ ಪ್ಲಾನ್ ಇಟ್ಟಿದೀವಿ ನೋಡಿ. ಬಾಕಂದ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಬಿಡುಕಾಡುತ್ತಿರುವೆ ನಾನು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಕಡಿಯಾಲಲ್ಲೇ ನೀ ಕರುಳ ಬಳ್ಳಿ, ಕಡಿಯಾಲಲ್ಲೇ ನೀ ಕರುಳ ಬಳ್ಳಿ, ಒಲವೂಡುತ್ತಿರುವ ತಾಯೇ ಬಿಡದ ಭುವಿಯ ಮಾಯೇ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಹಲೋ, ಹೆಂಗೆ? ಥ್ಯಾಂಕ್ ಯು ಜಿ, ಥ್ಯಾಂಕ್ ಯು ಸೋ ಮಚ್. ರೆಮೋ ಅವರೇ ಇಂಟ್ರೊಡ್ಯೂಸ್ ಮಾಡ್ಕೊಡಿ. ನನ್ನ ಮಗಳು ಮೇದಿನಿ. ಫ್ಯಾಂಟಾಸ್ಟಿಕ್. ಒಳ್ಳೆ ಮಾಡ್ಲು. ವಿಶ್ ಮಾಡ್ಬಿಡು ಎಲ್ರಿಗೂ ಮದರ್ಸ್ ಡೇ. ನಿಮ್ಮ ಮಮ್ಮಿಗೂ ವಿಶ್ ಮಾಡ್ಬಿಡು. ಹ್ಯಾಪಿ ಮದರ್ಸ್ ಡೇ ಮಮ್ಮಿ. ಥ್ಯಾಂಕ್ ಯು ಡಿಯರ್. ಹ್ಯಾಪಿ ಮದರ್ಸ್ ಡೇ. ಚೆನ್ನಾಗಿ ಆಡ್ಬೇಕಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ ಬಾ. ಹಾ, ಬಹಳ ಸರ್ಪ್ರೈಸಿಂಗ್ ಏನು ಅಂದ್ರೆ ಇವತ್ತು ನಮ್ಮ ಸ್ಟುಡಿಯೋ ಆಡಿಯನ್ಸ್
ಎಲ್ಲರೂ ನಮ್ಮ ಆಟೋ ಚಾಲಕರು ಬಂದಿದ್ದೀರಾ. ಹೇಗಿದ್ದೀರಿ ಎಲ್ಲರೂ? ಫ್ಯಾಂಟಾಸ್ಟಿಕ್. ಇವತ್ತು ನಿಮ್ಮನ್ನ ಕರೆಸಿರೋದಕ್ಕೆ ಒಂದು ಸ್ಪೆಷಲ್ ಕಾರಣ ಇದೆ. ಆಟೋ ಹಿಂದೆ ನೀವೊಂದು ಬರ್ದಿರ್ತಾರೆ ನೋಡ್ಬೋದು, ಏನು ಅಂದ್ರೆ ಹೆರಿಗೆಗೆ ಉಚಿತ ಅಂತ ಬರ್ದಿರ್ತಾರೆ. ಸೊ ಹಾಗಾಗಿ ಎಷ್ಟೋ ತಾಯಂದಿರಿಗೆ ಸಹಾಯ ಮಾಡಿರುವಂತ ಆಟೋ ಡ್ರೈವರ್ಸ್ ಇವತ್ತು ಮದರ್ಸ್ ಡೇಗೆ ನಮ್ಮ ಆಡಿಯನ್ಸ್ ಆಗಿ ಬಂದಿರಾ. ಸೊ ಎಲ್ಲರ ಪರವಾಗಿ ತಮಗೊಂದು ಧನ್ಯವಾದಗಳು. ನೀವು ಇಷ್ಟು ಜನ ಬಂದಿರಾ, ಯಾರ ಹತ್ರ ಆದ್ರೂ ಒಂದು ಸ್ಪೇರ್ ನಿಮ್ಮ ಯೂನಿಫಾರ್ಮ್ ಇದ್ರೆ ಕೊಟ್ರಪ್ಪ, ನಾವು ಹಾಕತ್ತೀವಿ. ಬನ್ನಿ ಸ್ವಾಮಿ. ಓಕೆ, ಇವತ್ತು ನಮ್ಮ ಮಜಾ ಟಾಕೀಸ್ ಅಲ್ಲಿ ಮದರ್ಸ್ ಡೇ ಸೆಲೆಬ್ರೇಟ್ ಮಾಡೋಣ. ಹಲೋ, ಹಾಯ್, ಹಲೋ 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 ಹಲೋ, ಎಲ್ಲ ಹೇಗಿದ್ದೀರಾ? ಹಲೋ ಸರ್. ಫೈನ್, ಸೂಪರ್. ಅಲ್ಲಮ್ಮ, ಎಲೆಕ್ಷನ್ ಇನ್ನು ತುಂಬಾ ಟೈಮ್ ಇದೆ, ಏನ್ ಸುಮ್ನೆ ಹಲೋ ಹಲೋ ಅಂತಿದ್ಯಾ? ತಾವ್ ಯಾರು ಅಂತ ಹೇಳಿ. ಓಕೆ, ನಾನು ಈಗ ಸೀದಾ ಮ್ಯಾಟ್ರಿಗೆ ಬರ್ತೀನಿ. ಅಯ್ಯೋ ಬನ್ನಿ, ಬೇಡ ಅಂತ ಯಾರು ಹೇಳಿದ್ರು? ಅಯ್ಯೋ, ತುಂಬಾ ಹತ್ರ ಬಂದ್ರೆ ಜನ ತಪ್ಪು ತಿಳ್ಕೊಳಲ್ವಾ? ಯಾವ್ದ್ರಿ ಅಮ್ಮ, ನಾನು ಮ್ಯಾಟ್ರಿಗೆ ಹತ್ರ ಬರ್ತೀನಿ ಅಂದಿದ್ದಪ್ಪ. ಓ ಹಾಗಾ, ಸರಿ ಸರಿ. ನಾನು ಮಜಾ ಬೇಬಿ ಪ್ರಾಡಕ್ಟ್ಸ್ ಕಂಪ್ನಿಯಿಂದ ಬಂದಿದ್ದೀನಿ. ಇವತ್ತು ಮದರ್ಸ್ ಡೇ ಅಲ್ವಾ, ಹಾಗಾಗಿ ನಾವು ಪ್ರತಿ ಮನೆಗೂ ಹೋಗಿ ಬೆಸ್ಟ್ ಮದರ್ ಯಾರು ಅಂತ ಸರ್ಚ್ ಮಾಡ್ತಾ ಇದೀವಿ. ಓ, ನೀವು ಮನೆಗೆ ಹೋಗಿ ಬೆಸ್ಟ್ ಮದರ್ನ ಹುಡುಕ್ತಾ ಇದೀರಾ? ಹೌದು. ಅಂದ್ರೆ ತಾವು ರಾಂಗ್ ಅಡ್ರೆಸ್ ಬಂದಿದ್ದೀರಾ. ರೀ ಸೃಜಾ, ಹಲೋ, ಯಾರಮ್ಮ ನೀನು? ನಮಸ್ಕಾರ ಮೇಡಮ್. ನಮಸ್ಕಾರ. ನಾನು ಮಜಾ ಬೇಬಿ ಪ್ರಾಡಕ್ಟ್ ಕಂಪ್ನಿಯಿಂದ ಬಂದಿದ್ದೀನಿ. ನಾನು ಹೊಟ್ಟೆ ಉರ್ಸೋದಕ್ಕೆ ಅಂತಾನೆ ಬಂದಿದ್ದಾಳೆ ಇವಳು. ಮೇಡಮ್, ನೀವ್ ಯಾಕೆ ಬೇಜಾರಾಗ್ತೀರಾ? ನೀವ್ ಇವತ್ತು ಖುಷಿಯಾಗಿರ್ಬೇಕು. ಇವತ್ತು ಮದರ್ಸ್ ಡೇ ಬೇರೆ. ನೋಡಿ ಅಕ್ಕ, ಮತ್ತೆ ನಂಗೆ ಹೊಟ್ಟೆ ಉರಿಸ್ತಾ ಇದ್ದಾಳೆ. ಮೇಡಮ್, ಒಂದ್ ಮಾತು ಹೇಳ್ತೀನಿ ಕೇಳಿ. ನಾನ್ ಬಂದಿರೋದು ಇವತ್ತು ಮದರ್ಸ್ ಡೇಗೋಸ್ಕರ. ನಮ್ಮ ಕಂಪ್ನಿಯಿಂದ ನಾವು ಒಂದು ಕಾಂಪಿಟೇಷನ್ ಮಾಡ್ತಿದೀವಿ, ಮದರ್ಸ್ ಡೇ ಕಾಂಪಿಟೇಷನ್. ಅದ್ರಲ್ಲಿ ಬೆಸ್ಟ್ ಮದರ್ ಯಾರಾಗ್ತಾರೋ ಅವ್ರಿಗೆ 25 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ. ನಮ್ಮ ಕಂಪ್ನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಕೊಳ್ತೀವಿ. ಹಾಗೆ 3 ವರ್ಷ ಅಮೆರಿಕದಲ್ಲಿ ಶೂಟಿಂಗ್ ಮಾಡೋ ಅವಕಾಶ ಕೊಡ್ತೀವಿ. ರೀ ನೋಡಿ, ನಿಮಗ್ ಮಗು ನೋಡ್ಕೊಳಕ್ ಬರಲ್ಲ ಅಂತಂದ್ರೆ ನನಗ್ ಹೇಳಿ, ನಾನ್ ನೋಡ್ಕೊಳ್ತೀನಪ್ಪ. ಹಿಂಗೆಲ್ಲ ಮಾಡ್ಬೇಡಿ. ಯಾವ ಮಗುನೇ? ಹೌದೌದು, ಇನ್ನೊಂದ್ ಸ್ವಲ್ಪ ದಿನ ಬಿಟ್ರೆ ಇದೇ ಪ್ರಶ್ನೆನೇ ಕೇಳೋದ್ ನೀವು. ಬರು, ನೀವೇನ್ರಿ ಹುಡುಕ್ತಾ ಇದೀರಾ? ಅಲ್ಲ, ಈ ಕುರಿ ನನ್ ಮಗುನ ಚಾಕ್ಲೇಟ್ ತಗೊಂಡ್ಬರ್ತೀನಿ ಅಂತ ಕರ್ಕೊಂಡು ಹೋದ, ಇನ್ನು ಕರ್ಕೊಂಡೇ ಬರ್ಲಿಲ್ಲ. ಎಲ್ಲೋಯ್ತು ನನ್ ಪುಟ್ಟ? ರೀ ಬರು, ನಿಮ್ಗೆ ಯಾವಾಗ್ರಿ ಮಗು ಆಯ್ತು? ಏನ್ರಿ ನೀವು ಎಷ್ಟ್ ಸಲ ಹೇಳೋದ್ ನಿಮ್ಗೆ? ನೋಡಿ, ನನ್ ಮಗು ಬೇರೆ ಅಲ್ಲ, ಅಕ್ಕನ್ ಮಗು ಬೇರೆ ಅಲ್ಲ. ನೀವು ಭೇದ ಭಾವ ಮಾಡ್ಬಿಡಿ ಅಷ್ಟೇ. ಸೃಜಾ, ನೋಡು ಸೃಜಾ, ಆವಾಗ ಕರ್ಕೊಂಡು ಹೋಗಿದ್ದು ಕುರಿ ನನ್ ಮಗುನ, ಇನ್ನೂ ಕರ್ಕೊಂಡ್ ಬಂದಿಲ್ಲ. ನೋಡಿ, ನೀವು ಕಾಂಪಿಟೇಷನ್ಗೆ ಎಲ್ಲ ರೆಡಿ ಮಾಡ್ಕೊಂಡ್ ಬನ್ನಿ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನಮ್ಮ ಮಕ್ಳನ್ನ ರೆಡಿ ಮಾಡಿ ನಾವು ಕರ್ಕೊಂಡ್ ಬಂದ್ಬಿಡ್ತೀವಿ. ಓಕೆ, ನೀವು ಹೋಗಿ ರೆಡಿ ಆಗಿ, ನಾನು ಹಾಗೆ ಹೋಗಿ ನನ್ನ ಪ್ರಾಡಕ್ಟ್ಸ್ ಎಲ್ಲ ತಗೊಂಡ್ ಬಂದ್ಬಿಡ್ತೀನಿ. ಆಯ್ತಾ? ಬಾಯ್. ನಿಮ್ಮಿಬ್ರಲ್ಲಿ ಯಾರು ಬೆಸ್ಟ್ ಮದರ್ ಆಗ್ತಾರೋ? ತಲೆಗಿನ ಕೆಟ್ಟಿದ್ಯಾ ನಿಮ್ಗೆ? ರೇ, ನೀವು ರೆಡಿಮೇಡ್ ಗಂಡ ಪಿಕ್ಚರ್ ನೋಡಿಲ್ವಾ? ನೋಡಿದೀನಿ. ರೆಡಿಮೇಡ್ ಗಂಡ ಪಿಕ್ಚರ್ ನಲ್ಲಿ ರೆಡಿಮೇಡ್ ಗಂಡ ಬರ್ತಾನಲ್ಲ, ಹಾಗೆ ನಾವೀಗ ರೆಡಿಮೇಡ್ ಮಗುನ ತರ್ತೀವಿ. ನಿಜವಾಗ್ಲೂ ನಿಮ್ಮಿಬ್ಬರಿಗೂ ತಲೆ ಕೆಟ್ಟಿದೆ. 25 ಲಕ್ಷ ಜೊತೆಗೆ ಬ್ರ್ಯಾಂಡ್ ಅಂಬಾಸಿಡರ್ ಅಂದ್ರೆ ಯಾರಿಗೆ ತಲೆ ಕೆಡಲ್ಲ ಹೇಳಿ? ಹಲೋ, ಎಕ್ಸ್ಕ್ಯೂಸ್ ಮೀ, ನಮಗೆ ತಲೆ ಕೆಟ್ರೆ ಗೊತ್ತಲ್ಲ, ನಾವ್ ಯಾರು? ಮಜಾ ಟಾಕೀಸ್ ಸಿಸ್ಲಿಂಗ್ ಸಿಸ್ಟರ್ಸ್. ಬಾರೆ ಹೋಗೋಣ. ರೆಡಿಮೇಡ್ ಮಗು ಅಂತೆ. ಇನ್ನು ರೆಡಿಮೇಡ್ ಏನೇನ್ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಒಂದ್ ನಿಮಿಷ ಬಂದಿರಿ. ಓ ಮಿಸ್ಟರ್ ಲಂಕೇಶ್, ಇವತ್ತು ವರ್ಲ್ಡ್ ಮದರ್ಸ್ ಡೇನ ನಾವು ಆಚರಿಸ್ತಾ ಇದೀವಿ. ಸೊ ಇವತ್ತು ನಮ್ಮ ಮಜಾ ಟಾಕೀಸ್ ಅಲ್ಲಿ ಮದರ್ಸ್ ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಲ್ವಾ? ಎಸ್, ಡೆಫಿನೆಟ್ಲಿ. ಇವತ್ತು 3 ಬ್ಯೂಟಿಫುಲ್ ಮದರ್ಸ್ ನಮ್ಮ ಮಜಾ ಟಾಕೀಸ್ ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಜೋರಾದ ಚಪ್ಪಾಳೆಯಿಂದ ಗಿರ್ಜಮ್ಮ, ಶ್ರುತಿಯಮ್ಮ ಅಂಡ್ ತಾರಮ್ಮ. ಬಾಳಿಗೆ ಒಂದೇ ಮನೆ, ಬಾಳಿಗೆ ಒಂದೇ ಗೊನೆ, ಭೂಮಿಗೆ ದೈವ ಒಂದೇನೆ ತಾಯಿ. ಶ್ರುತಿಯಮ್ಮ, ಮದರ್ಸ್ ಡೇ ಸೆಲೆಬ್ರೇಷನ್ ನಿಮಗೆ ಈ ಒಂದು ದಿನ ಎಷ್ಟು ಮುಖ್ಯ? ಬಹುಶಃ ಪಾಶ್ಚಿಮಾತ್ಯ ದೇಶಗಳಿಂದ
ಹಲವಾರು ಡೇಗಳನ್ನ ನಾವು ಭಾರತಕ್ಕೆ ತಗೊಂಡ್ ಬಂದಿದ್ವಿ. ಅದರಲ್ಲಿ ನಿಜವಾಗ್ಲೂ ಸಾರ್ಥಕತೆ ಪಡ್ಕೊಳ್ಳುವಂತಹ ದಿನ ಅಂದ್ರೆ ಇದು ಮದರ್ಸ್ ಡೇ ಅಂತ ನಾನು ಹೇಳೋದು ಇಷ್ಟಪಡ್ತೀನಿ. ಆಮೇಲೆ ಶ್ರುತಿ ಅಮ್ಮ ಅಂತ ಇರಲ್ಲ, ಶ್ರುತಿ ಅವ್ರು ನಿಮ್ಗೂ ಚಿಕ್ಕವರು. ನನಗಿಂತ ಹಿಂಗ್ ಚಿಕ್ಕರಾಗ್ತಾರೆ ಇವರು. ಅವ್ರು ಆಕ್ಚುಲಿ ಶರಣ್ ತಂಗಿರಿ. ಹಾ, ಶರಣ್ ನಿಮ್ಗೂ ಚಿಕ್ಕವನಲ್ವಾ? ಯಾವ ಊರಲ್ಲಿ ಸರ್? ಹೆಂಗ್ ಸರ್, ಯಾವಾಗಿಂದ ಸರ್? ಹಾ ನೋಡಿ, ಶರಣ್ ನಂಗಿಂತ ಚಿಕ್ಕವ್ರಂತೆ. ಅಲ್ಲ ಆದ್ರೂ ಅಕ್ಕ ಅಂದ್ರೆ ಶ್ರುತಿ ಅಕ್ಕ ಅಂದ್ರೆ, ಶ್ರುತಿ ಅಮ್ಮ ಅಂದ್ರೆ ಹೆಂಗೆ? ಆಯ್ತು, ಶ್ರುತಿ ಅಕ್ಕ. ಓಕೆನಾ? ಓಕೆನಾ? ತರಮ್ಮ. ಎಸ್, ಟೆಲ್ ಮಿ. ನನಗೆ ಪ್ರತಿದಿನಾನು ನನ್ನ ತಾಯಿ ದಿನಾನೇ. ನನ್ನ ಎಲ್ಲಾ ಮೊದಲುಗಳನ್ನ ಕಲ್ತಿದ್ದೆ ಅವಳ ಹತ್ರ. ನಗೋದು, ಅಳೋದು, ಮಾತಾಡೋದು, ಜಗಳ ಆಡೋದು, ಊಟ ಮಾಡೋದು, ಪ್ರೀತಿ ಮಾಡೋದು ಎಲ್ಲವನ್ನು ಕಲ್ತಿದ್ದ ಆ ಜೀವದಿಂದ. ಏನ್ ಹೇಳೋದು, ಆ ತಾಯಿ ದೇವ್ರು ಅಷ್ಟೇ. ಅಮ್ಮನ ಹತ್ರ ನಾನೇನು ಕೇಳಲ್ಲ, ನೀವೇ ಕೇಳಲ್ಲ. ಇವಾಗ ಸೃಜನ್ ಅವ್ರ ತಾಯಿಯಾಗಿ ನಿಮ್ಮ ಅನುಭವ. ಸೃಜನ್ಗೆ ತಾಯಿ ಹೋಗಕ್ ಮುಂಚೆ ನಾನ್ ನನ್ನ ತಾಯಿ ಬಗ್ಗೆ ಹೇಳ್ತೀನಿ. ಯಾಕಂತಂದ್ರೆ ನನ್ ತಾಯಿ ಅಂತ ತಾಯಿನೇ ಇಲ್ಲ ಅಂತ ಹೇಳ್ಬೋದು. ಎಲ್ಲಾ ಮಕ್ಕಳಿಗೂ ಅವ್ರ ತಾಯಿ ಹೆಚ್ಚೆ, ಅದನ್ನ ಇಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ನನ್ ತಾಯಿ ವಿದ್ಯಾವಂತೆ ಅಲ್ಲ, ಮತ್ತೆ ಒಂದು ಶ್ರೀಮಂತಿಕೆಯಲ್ಲಿ ಬೆಳೆದವರಲ್ಲ. ಹಾಗಿದ್ದು ಕೂಡ ಅವ್ರಿಗೆ 8 ಮಕ್ಕಳು. ಆ 8 ಮಕ್ಳಿದ್ರು ಎಲ್ರನ್ನೂ ವಿದ್ಯಾವಂತರನ್ನಾಗಿ ಮಾಡ್ಬೇಕು, ಎಲ್ಲ ವಿದ್ಯೆಗಳನ್ನು ಕಲಿಸ್ಬೇಕು, ಎಲ್ಲ ವಿದ್ಯೆನೂ ಉಪಯೋಗಕ್ಕೆ ಬರುತ್ತೆ ಅಂತ ಅವ್ರು ಅಷ್ಟು ಚೆನ್ನಾಗಿ ಅರ್ಥಕೊಂಡಿದ್ರು. ಅದು ನನ್ನ ತಾಯಿಯ ಒಂದು ವಿಶೇಷತೆ ಅಂತ ಹೇಳ್ಬೇಕು. ಚಿಕ್ಕ ವಯಸ್ಸಲ್ಲಿ ನನ್ನ ತಾಯಿ ಅಂದ್ರೆ ನಂಗೆ ಇಷ್ಟನೇ ಆಗ್ತಾ ಇರ್ಲಿಲ್ಲ. ಅವ್ರು ಎಷ್ಟು ಹೊಡೆದ್ರು ಒಂದು ವಿದ್ಯೆನೂ ಹತ್ತಲಿಲ್ಲ. ಆದ್ರೆ ನನ್ನ ಮಕ್ಕಳಿಗೆ ಸ್ವಿಮ್ಮಿಂಗ್ ಕಲಿಸೋದಾಗ್ಲಿ, ಸೈಕ್ಲಿಂಗ್ ಹೇಳ್ಕೊಡೋದಾಗ್ಲಿ, ಡ್ರೈವಿಂಗು, ಎಲ್ಲದಕ್ಕೂ ಅವ್ರು ಒಂದು ಬುತ್ತಿ ಕಟ್ಕೊಂಡು ಕರ್ಕೊಂಡು ಹೋಗೋರು ಸಮ್ಮರ್ ಹಾಲಿಡೇಸ್ ಬಂದ್ರೆ. ಸೊ ಅಂತ ತಾಯಿನ ಮತ್ತೆ ಹೇಳೋರು, ಕಾಯಕವೇ ಕೈಲಾಸ ಅಂತ ಕಲ್ಸ್ಕೊಟ್ಟವಳು ನನ್ನಮ್ಮ. ನೆನಪಾದಾಗ್ಲೆಲ್ಲ ನಾನು ಹೇಳ್ಕೊಳ್ಳೋದು, ನಂಗೆ ಹಾಡಕ್ ಬರಲ್ಲ, ನನ್ ಮಗನಷ್ಟೇ ಕೆಟ್ಟದಾಗ ಹಾಡ್ತೀನಿ. ನೋಡಿದ್ರ ವಾಟ್ ಸ್ಟೇಟ್ಮೆಂಟ್. ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ ಸೂತ್ರವು ಅಳು. ಅದು ಹಾಡ್ಬಿಡ್ ನೀನು. ಹಾಡಂತೆ ಹಾಡು. ಯಾವ್ದು? ತಾಯಿ ನಿನ್ನ ಮಡಿಲಲ್ಲಿ. ತಾಯಿ ನಿನ್ನ ಮಡಿ. ರೇಮೋ, ನೀವು ಅಳ್ತಾ ಇದ್ದೀರಾ? ಅಲ್ಲ, ರೆಮೋ ಇವತ್ತೇ ಕೇಳ್ತಾ ಇರೋದು ಹಾಡ್ನ. ಫಸ್ಟ್ ಟೈಮ್ ಕೇಳ್ತಾ. ತಾಯಿ ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ ಸೂತ್ರವೊಂದು ಬಿಗಿಗಿತೆಮ್ಮ ಸಂಬಂಧದ ನೆಪದಲ್ಲಿ. ತಾಯಿ ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ. ಈಗ ಶ್ರುತಿ ಅಮ್ಮ, ಎಸ್, ನಿಮ್ಮ ತಾಯಂದ್ರೆ ಟ್ವಿನ್ಸ್. ಹೌದು. ಅದು ವಿಶೇಷತೆ ಅಲ್ವಾ? ಯಾರು ಅದು ಮಗು ಎತ್ತಾಗ ನನ್ನ ತಾಯಿ ಎಷ್ಟು ಕಷ್ಟಪಟ್ಟಿರ್ಬೋದು ನನ್ನ ಹೆರಕ್ಕೆ ಅಂತೇಳಿ. ನನಗಂತೂ ಹೆರಿಗೆ ಆದಾಗ ನಂಗೆ ಬ್ಲೀಡ್ ಜಾಸ್ತಿ ಆಗಿ ಬದುಕಿದೆ ಹೆಚ್ಚು. ಆವಾಗ ನನ್ನ ತಾಯಿ ತುಂಬಾ ನೆನಪು. ನೀರ್ ಬೇಕಾ? ನೀರ್ ಕೊಡ್ರ. ಹಾ, ಎಸ್, ಹೇಳಮ್ಮ. ಸೊ ಆವಾಗ ಗೊತ್ತಾಯ್ತು, ತಾಯಿ ಅಂದ್ರೆ ಯಾಕೆ ನಾವ್ ಇಷ್ಟೊಂದು ಮಹತ್ವ ಕೊಡ್ತೀವಿ, ತಾಯಿ ಜೀವಕ್ಕೆ ಯಾಕೆ ಇಷ್ಟೊಂದು ನಾವ್ ಹೇಳ್ತೀವಿ. ಯಾಕಂದ್ರೆ ತಂದೆ ಕೂಡ ಅಷ್ಟೇ ಮುಖ್ಯವಾಗ್ತಾನೆ ಜೀವನದಲ್ಲಿ ಅಂತ. ಗಿರಿಜಮ್ಮ, ನಂದೊಂದು ಪ್ರಶ್ನೆ ಹೇಳಿ ಬಾ. ಈಗ ತಾಯಿಯಿಂದ ಎಷ್ಟೋ ಗುಣಗಳು ಮಕ್ಳಿಗೆ ಬರುತ್ತೆ ಅಂತ ಹೇಳ್ತಾರೆ. ಆತರ ನಿಮ್ಮ ಯಾವ ಗುಣಗಳು ನಮ್ ಜೀಗಿದೆ? ಅವನು ಎಲ್ಲಾರ್ನು ನಗಿಸ್ತಾನಲ್ಲ, ಲೈವ್ಲಿ ಆಗಿ ಇಟ್ಕೋತಾನಲ್ಲ, ಅದು ನನ್ನಿಂದ ಬಂದಿರೋದು. ಸೆನ್ಸ್ ಆಫ್ ಹ್ಯೂಮರ್. ಸಾಕಷ್ಟು. ಎಸ್, ನನಗ್ ಗೊತ್ತು ಚೆನ್ನಾಗದು. ನನ್ನ ಯಾವ ಸಿನಿಮಾದಲ್ಲಿ ನಾನು ನಕ್ಕೊಂಡು ಹಾಡಾಡಿದೀನಿ ಹೇಳಿ. ಪ್ರತಿಯೊಂದು ಸಿನಿಮಾದಲ್ಲೂ ಪ್ಯಾಥೋ ಸಾಂಗು. ಮನೇಲಿದ್ರೆ ಅಮ್ಮ ನನ್ಗೆ ಡೆಡ್ ಬಾಡಿ ನೋಡೋದೇ. ಅಮ್ಮ ಮದುವೆ ಮಾಡ್ಕೊಟ್ಟು 1 ವಾರಕ್ಕೆ ಗಂಡ ಸಾಯ್ತಿದ್ದ. ಆಯ್ತಾ? ಡೆಡ್ ಬಾಡಿ ಮುಂದೆ ನಿಲ್ಕೊಂಡು ನಾನು ಅಮ್ಮ ನಗೋದು ಅಂತಂದ್ರೆ ಡೆಡ್ ಬಾಡಿ ಸಿಕ್ಸಿರೋ ಇದು ಹತ್ತಿ ಎಲ್ಲ ಈಚೆ ಬಂದ್ಬಿಡೋದು. ಅಷ್ಟು ನಗಿಸ್ತಾ ಇದ್ವಿ ನಾವು. ಅಷ್ಟು ಕಾಮಿಡಿ ಮಾಡೋರು. ಕಾಮಿಡಿ ಸೆನ್ಸ್ ಬಹುಶಃ ನನ್ನಿಂದ ಅವನಿಗೆ ಬಂದಿರೋದು. ತಾಯಿ ಅಂತೆ ಮಗ. ನನಗೊಂದು ಡೌಟ್. ಅಮ್ಮ ಹೇಳ್ತಿದ್ರು ಅವ್ರ ತಾಯಿ ಹೊಡೆದು ಬಡದು ಈ ತರ ವಿದ್ಯೆ ಎಲ್ಲ ಹೇಳ್ಕೊಟ್ರು, ಅದೇ ಜೀವನ ಆಯ್ತು, ಇದಾಯ್ತು ನನಗೆ ಅಂತ. ನಿನಗಾಗ್ಲಿ ನಿಮ್ಮ ಅಕ್ಕನಿಗಾಗ್ಲಿ ಅಮ್ಮ ಯಾವತ್ತಾದ್ರೂ ಹೊಡೆದಿದ್ಯಾ, ಬೈದಿದ್ಯಾ? ತುಂಬಾ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದನ್ನ ನಾನು ಹೇಳಲೇಬೇಕು, ಹಲವಾರು ಕಡೆ ಹೇಳಿದ್ದೀನಿ. ಆದ್ರೆ ಮಜಾ ಟಾಕೀಸಲ್ಲಿ ಹೇಳೋದಕ್ಕೆ ನಂಗೆ ಬಹಳ ಸಂತೋಷ ಆಗ್ತದೆ. ಒಂದು ಸಲ ನಾನು ಶಬರಿಮಲೆಗೆ ಹೋಗಿದ್ದೆ. ಶಬರಿಮಲೆಗೆ ಹೋಗೋದಕ್ಕೆ 1 ವಾರ ರಜಾ ತಗೊಂಡಿದ್ದೆ. ನಮ್ಮ ಸ್ಕೂಲಲ್ಲಿ ರಜಾನೇ ಕೊಡಲ್ಲ. ತುಂಬಾ ಕಷ್ಟಪಟ್ಟು ಪರ್ಮಿಷನ್ ತಗೊಂಡು 1 ವಾರ ರಜಾ ತಗೊಂಡೆ. ಸೊ ಅವಾಗ 4ನೇ ದಿನಕ್ಕೆ ವಾಪಸ್ ಬಂದ್ಬಿಟ್ವಿ. ಇನ್ನು 3 ದಿನ ರಜಾ ಆಯ್ತು.
ಆದ್ರೆ ನಮ್ಮ ಅಮ್ಮನಿಗೆ ನನ್ನ ಸ್ಕೂಲ್ಗೆ ಹೋಗ್ಬೇಕು ಅಂತ ನಾನು ಹೇಳಿದೆ, ನೋಡೋ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಇನ್ನ 3 ದಿನ ರಜಾ ಇದೆ, ಪರವಾಗಿಲ್ಲ ಹೋಗು ಅಂದ್ರು. ಹೋಗಲ್ಲ ಅಂದೆ. ಹೊಡೆದ್ರು, ಕೆಳಗಡೆ ಬಿದ್ದೆ, ಕೈ ಹಾಕಿ ಕಾಲು ಹಾಕಿ ಹಿಂಗ್ ತುಳಿದ್ರು ಕೈನ. 1.5 ತಿಂಗಳು ಕೈಗೆ ಬ್ಯಾಂಡೇಜ್ ಹಾಕೊಂಡು ಮನೇಲಿದ್ದೆ. ಸೊ ಆ ರೀತಿ ನನಗೆ ಹೆಲ್ಪ್ ಮಾಡಿದ್ದಾರೆ ನಮ್ಮಮ್ಮ. ನನಗೇನ್ ಅನ್ಸ್ತು ಗೊತ್ತಾ, ಹಿಂಗ್ ತುಳಿದಿದ್ದ ಕೈ ಪಾಪ ಅವ್ರ ಕಾಲೇಟಾಯ್ತೇನೋ ಅನ್ಕೊಂಡೆ. ನಿಮ್ ಕೈ ಚಿಕ್ಕ ಚಿಕ್ಕ ಹುಡುಗ ಸರ್, 8 ವರ್ಷ ಆಯ್ತು. ಅವಾಗ ಹಾಕಿ ಹಿಂಗ್ ತುಳಿದ್ರು. 3 ದಿನ ಇರೋದು 1.5 months. ಥ್ಯಾಂಕ್ ಯು ಮಾ, ಅವತ್ತು ತುಳಿದಿದ್ದಕ್ಕೆ. ಏನ್ರಿ ಇವನು ಸೂಪರ್. ಈಗ ನಮ್ಮಮ್ಮನಿಗೆ ಈ ಡಾನ್ಸ್ ಫಾರ್ಮ್ಸ್ ಎಲ್ಲ ಗೊತ್ತು ಅಂತಂದ್ರು. ನಮ್ಮಮ್ಮನಿಗೆ ಯಾವ ಒಂದು ಸಾಂಗ್ ಬೇಡ, ಬರೀ ಬೀಟ್ಸ್ ಇದ್ರೆ ಸಾಕು, ಯಾವ ತರ ಡ್ಯಾನ್ಸ್ ಮಾಡ್ತಾರೆ. ಈಗ ನಮ್ಮಮ್ಮನಿಗೆ ಮತ್ತೆ ನಮ್ಮ ಕಮಲ್ಗೆ ಇಬ್ಬರಿಗೂ ಒಂದು ಚಾಲೆಂಜ್ ಇದೆ. ಯಾವ್ದಾದ್ರು ಬೀಟ್ ಕೊಡಿಸ್ತೀವಿ, ಅದಕ್ಕೆ ತಕ್ಕಂಗೆ ನಮ್ಮಮ್ಮ ಡ್ಯಾನ್ಸ್ ಮಾಡ್ತಾರೆ. ಓಕೆನಾ? ಸೂಪರ್ ಸೂಪರ್. SP ಬಾಲಸುಬ್ರಹ್ಮಣ್ಯಗೆ ತಲೆ ಸುತ್ತ ಬರೋ ತರ ಆಡಿದ್ರು. ಹಾ, correct. ಮೂರು ಜನ ಇದೀವಿ ಇಲ್ಲಿ. ಕೇಳು, ಮುದ್ದಿನ ಮಾವ ಶೂಟಿಂಗ್. ಅದು ಏನು ಸರ್ 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 ಪ್ಲೀಸ್ ಸರ್ ಕುತ್ಕೊಳ್ಳಿ ಸರ್ ಅಂದ್ರೆ, ಏನಮ್ಮ ನಾನು ಹಾಡು ಹಾಡ್ತೀನಿ ನೀವು ಕೇಳಲೇಬೇಕು ಸರ್ ಅಂತ. ಅವ್ರು ಶಾರ್ಟ್ ಮಧ್ಯದಲ್ಲೆಲ್ಲ ಫ್ರೀ ಮಾಡ್ಕೊಂಡು ಕೇಳಿದ್ರು ಹಾಡು. ನೆಕ್ಸ್ಟ್ ಶಾರ್ಟ್ ಯಾವ ಹಾಡೋದು? ಕೇಳಿ ಅಲ್ಲ, ಬರೀ ಹಾಡಲ್ಲ ಅದು, ಸೂಪರ್ ಡೂಪರ್ ವಿತ್ ಡ್ಯಾನ್ಸ್. ಹೌದು. ಯಾವ್ದಮ್ಮ ಅದು? ಆ ತರದೊಂದು ಲೈವ್ ಪರ್ಫಾರ್ಮೆನ್ಸ್ SP ಬಾಲಸುಬ್ರಹ್ಮಣ್ಯಂ ನೋಡಿರಕ್ಕೆ ಸಾಧ್ಯ. ಯಾವ್ದಮ್ಮ? ಪಂಡು 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 ಎರ್ರ ಪಂಡು. ಈಗ ಮದರ್ಸ್ ಡೇ ಸೆಲೆಬ್ರೇಷನ್ ಅಲ್ಲಿ ಮದರ್ಸ್ ಇದ್ದಾರೆ, ಆದ್ರೆ ಇವರ ಬೇಬೀಸ್ ಕೂಡ ಬಂದಿದ್ದಾರೆ. ನಾನೊಬ್ನೇ ಬೇಬಿ ಯಾಕೆ ಅಂದ್ಬಿಟ್ಟು ಇವಾಗ ಇವರ ಬೇಬೀಸ್ ನಾನು ಕರೆಸ್ತಾ ಇದೀನಿ. ಸೊ ಪ್ಲೀಸ್ ವೆಲ್ಕಮ್ ಗೌರಿ ಅಂಡ್ ಕೃಷ್ಣ. ಬರೀಪುಟ ಆಯ್ತು ಆಯ್ತಿಲ್ಲ ಆಯ್ತಿಲ್ವಾ? ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಮಾಮ ಇಲ್ಲಿ ನನ್ನ ಹತ್ರ ಬಾ. ಹೋಗ್ತಾನಪ್ಪ. ಅವನಲ್ಲೇ ಮೈಕ್ ಕೊಡಿಲ್ಲ ಚಿಲಿ. ಅಮ್ಮಗೆ ಹ್ಯಾಪಿ ಮದರ್ಸ್ ಡೇ ಅನ್ನು. ಅಮ್ಮ ಹ್ಯಾಪಿ ಮದರ್ಸ್ ಡೇ. ಅಯ್ಯೋ ಸಾರಾ ಅವ್ರೆ, ಇಂಟ್ರೊಡ್ಯೂಸ್ ಮಾಡ್ಕೊಡಿ ಹೆಸರು. ನನ್ ಮಗನ ಹೆಸರು ಶ್ರೀಕೃಷ್ಣ. 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 ಹಾಯ್ ಕೃಷ್ಣ. ಹಾಯ್ ಗುಂಡು ಮಾವನು. ಹಾಯ್ ಗುಂಡು ಮಾವ. ಎಷ್ಟು ಚೆನ್ನಾಗಿದೆ. ಎಲ್ ಮಾಡಿಸ್ಕೊಂಡ್ರಿ? ನಾನೇ ಮಾಡ್ಕೊಂಡೆ. ನಿನ್ನ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿದೆ, ನಿಮ್ ಡ್ಯಾಡಿ ತರಾನೇ ಇದೆ. ಥ್ಯಾಂಕ್ ಯು. ನಿಮ್ ಡ್ಯಾಡಿ ನಂಗೆ ತುಂಬಾ ಫ್ರೆಂಡ್. ಥ್ಯಾಂಕ್ ಯು. ಅಯ್ಯೋ ಪಾಪ. ಅಯ್ಯೋ ಪಾಪ. ಫ್ಯಾಂಟಾಸ್ಟಿಕ್. ಗೌರಿ, ಮದರ್ಸ್ ಡೇ ದಿನ ಅಮ್ಮನಿಗೆ ಏನ್ ಗಿಫ್ಟ್ ಕೊಡ್ತೀಯಾ? ನಾನು ಇನ್ನೂ ಏನ್ ಗಿಫ್ಟ್ ಕೊಡ್ಬೇಕಂತ ಅನ್ಸಿಲ್ಲ, ಬಟ್ ಐ ಹ್ಯಾವ್ ಪ್ರಿಪೇರ್ಡ್ ಅ ಸಾಂಗ್ ಫಾರ್ ಆಲ್ ದ ಮದರ್ಸ್, ಲೈಕ್ ಆಲ್ 3 of you, and for all the mothers all around the society. ಹಾಡು ಹೇಳ್ತೀಯ ಈಗ? Yeah. ಓಕೆ, ಕಮ್ ಆನ್. ಅರಳುವ ಹೂಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ, ಬೆಳಕಿನ ಕಿರಣಗಳೇ ಬಣ್ಣಿಸಿರಿ, ഇരുളിಂದೆ ಬೆಳಗುಂಟು ತೋರಿಸಿರಿ, ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ, ಮನವೇ ಓ ಮನವೇ ನೀ ಅಳುಗದಿರು, ಮಳೆಯೋ ಬರಸಿಡಿಲೋ ನೀ ನಡೆಯುತ್ತಿರು, ಮನಸ್ಸು ಎಂಬ ಕನ್ನಡಿಯು ಒಡೆದು ಹೋಗಬಾರದು, ಬಾಳು ಒಂದು ಗೋಳು ಅಂತ ಓಡಿ ಹೋಗಬಾರದು, ಯಾರಿಗೆಲ್ಲಿ ನೋವಿಲ್ಲ ಯಾರಿಗೆಲ್ಲಿ ಸಾವಿಲ್ಲ, ಕಾಲ ಕಳೆದ ಹಾಗೆ ಎಲ್ಲ ಮಾಯವಾಗುವಂಥದು, ಉಳಿಪೆಟ್ಟು ಬೀಳುವ ಕಲ್ಲೆ ಶಿಲೆಯಾಗಿ ನಿಲ್ಲುವುದು, ದಿನ ನೋವ ತಿನ್ನುವ ಜೀವವೇ ನೆಲೆಯಾಗಿ ನಿಲ್ಲುವುದು, ಯಾರಿಗಿಲ್ಲ ಅಲೆದಾಟ ಯಾರಿಗಿಲ್ಲ ಪರದಾಟ, ನಮ್ಮ ಪ್ರತಿಗನಸು ಇಲ್ಲಿ ನನಸಾಗು, ಒಳ್ಳೆ ಕಾಲವು ಮುಂದೆ ಇದೆ, ಮನವೇ ಓ ಮನವೇ ನೀ ಕುಗ್ಗದಿರು,
ಬೆಡ್ನ ಬಯಲಿರಲಿ ನೀನುಗ್ಗುತ್ತಿರು. ಮೇಡಮ್ ರೆಡಿ. ಹ್ಯಾಪಿ ಮದರ್ಸ್ ಡೇ. ಹ್ಯಾಪಿ ಮದರ್ಸ್ ಡೇ. ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು. ಏನೋ ನಮ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಬಂದಿದ್ದೀರಾ? ಹೌದೌದು, ಓಹೋ, ತುಂಬಾ ಖುಷಿ ಆಯ್ತು. ಸ್ಟಾರ್ಟ್ ಮಾಡೋಣವಾ? ದಯವಿಟ್ಟು. ಅಮ್ಮ ತಾಯಿ, ಅವರು ಗೆಸ್ಟ್ ಗಳಾಗಿ ಬಂದಿರೋದು, ಕಾಂಪಿಟೇಷನ್ ಗೆಲ್ಲ ಬಂದಿಲ್ಲ, ಆಯ್ತಾ? ಅಯ್ಯೋ, ಆಯ್ತು ಬಿಡಿ. ನಮ್ ಪ್ರಾಡಕ್ಟ್ಸ್ ಏನಾದ್ರು ನೋಡ್ತೀರಾ? ಇವಾಗ ನೀವು ಫಸ್ಟ್ ನಿಮ್ ಕಾಂಪಿಟೇಷನ್ ಸ್ಟಾರ್ಟ್ ಮಾಡಿ, ನಿಮ್ ಪ್ರಾಡಕ್ಟ್ಸ್ ಎಲ್ಲ ಆಮೇಲೆ ನೋಡೋಣ. ಸರಿ ಸರಿ. ಮೇಡಮ್ ನ ಕರಿತೀರಾ? ನಾನು ನಿಂಗೆ ಹೇಳ್ತಾನೆ ಇದ್ದೀನಿ, ನನ್ನ ಮಾತು ಕೇಳು. ನಮ್ಮ ಮನೇಲಿ ಯಾರೋ ಬಂದ್ರು ಆಲ್ರೆಡಿ ಬಂದ್ಬಿಡಿ. ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು. ಹ್ಯಾಪಿ ಮದರ್ಸ್ ಡೇ. ಹ್ಯಾಪಿ ಮದರ್ಸ್ ಡೇ. ಅಯ್ಯೋ, ಎಷ್ಟು ಖುಷಿ ಆಗ್ತಿದೆ ನಿಮ್ ನೋಡಿ. ಅದು ನನ್ ಮಗು ಪಾಟಿ ಮಾಡ್ಕೊಂಡ್ಬಿಟ್ಟಿತ್ತು, ಕ್ಲೀನ್ ಮಾಡ್ತಿದ್ದೆ. ಪಾಪ. ಓ, ನೀವ್ ಬಂದ್ಬಿಟ್ಟಿದ್ದೀರಾ? ಹೌದು. ಡೈಪರ್ ತರ ಕೇಳಿದ್ನಲ್ಲ, ಎಲ್ರಿ? ಯಾವ ಮಗುಗೆ? ನಮ್ಮ 3ನೇ ಮಗುಗೆ. ಮೊದಲನೇದೇ ಆಗಿಲ್ಲ, 3ನೇದಲ್ಲಿಂದ ಬಂತು. ನಿಮ್ಗಿನ್ನೂ ಮಗುನೇ ಆಗಿಲ್ವಾ? ಅಯ್ಯಯ್ಯೋ, ಇಲ್ಲ ಇಲ್ಲ, ಇಲ್ಲ, ಆಗಿದೆ, ಯಜಮಾನ್ರಿಗೆ ಗೊತ್ತಿಲ್ಲ. ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಇದು. ಏನೇ ರಾಣಿ, ನೀವ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ, ಬಿಡಿ ನೀವು. ಅದು ಏನ್ ಗೊತ್ತಾ, ಅವ್ರು ಯಾವಾಗ್ಲೂ ಕ್ರಿಕೆಟ್ ನೋಡ್ತಾ ಇರ್ತಾರಪ್ಪ, ರಿಮೋಟ್ ಕೊಡಿ ಅಂದ್ರೆ ಕೊಡೋದೇ ಇಲ್ಲ. ಅಯ್ಯೋ, ನಾನ್ ಬೇರೆ ಸೀರಿಯಲ್ ನೋಡ್ಬೇಕು, ಅದಕ್ಕೆ ಏನ್ ಮಾಡ್ದೆ, ಕೈಯಲ್ಲಿ ಲಟ್ಟಣಿಗೆ ಇತ್ತ ಠಣ್ ಅಂತ ತಲೆ ಮೇಲೆ ಒಂದ್ ಬಿಟ್ಟೆ ನೋಡಿ, ಅವತ್ತಿಂದ ಎಲ್ಲ ಮರ್ತೋಗ್ಬಿಟ್ಟಿದ್ದಾರೆ. ಸರಿಯಾಗಿ ಮಾಡಿ. ಮಗು ಆಗಿದೆ ಅನ್ನೋದು ಮರ್ತೋಗ್ಬಿಟ್ಟಿದ್ದಾರೆ. ಡೈಪರ್ ಇಲ್ಲಿ. ಓ, ಅಲ್ಲೇ ಟೇಬಲ್ ಮೇಲೆ ಇಟ್ಟಿರ್ತೀರಾ ಅಲ್ವಾ? ಸರಿ, ತಂದ್ಬಿಡ್ತೀನಿ. ಬೇಗ ಬಂದೆ, ಬನ್ನಿ, ಬೇಗ ಬಂದೆ. ಬನ್ನಿ. ಸೃಜಾ, ಏ ಸೃಜಾ, ಸೃಜಾ. ಅಮ್ಮಂದಿರ ದಿನದ ಶುಭಾಶಯಗಳು. Thank you. ಅಯ್ಯೋ ಅಯ್ಯೋ, 3 ಜನನು ಬಂದ್ಬಿಟ್ಟಿದ್ದೀರಾ. ಆಕ್ಚುಲಿ ನಾನ್ ನಿಮ್ಮನ್ನೇ ಮೀಟ್ ಮಾಡ್ಬೇಕು ಅಂತಿದ್ದೆ. ಅದು ನಾನ್ ತುಂಬಾ ಯಂಗ್ ಮದರ್ ನೋಡಿ, ಈ ಮಕ್ಕಳನ್ನ ಪಾಲ್ಸೋದ್ ಹೇಗೆ ಗೊತ್ತಿಲ್ಲ. ಯಂಗ್ ಮದರ್ ಅಂತ. ಕರೆಕ್ಟ್, ಹೆಂಗ್ ಮದರು ಅಂತ ನಾವು ಕೇಳ್ತಾರ. ರೇ ವರಲಕ್ಷ್ಮಿ, ನಿಮಗ್ ಮದ್ವೆನೇ ಆಗಿಲ್ಲ, ಮಗು ಹೆಂಗ್ರಿ ಆಯ್ತು? ಅಯ್ಯಯ್ಯೋ, ಇನ್ನು ಮದ್ವೆನೇ ಆಗಿಲ್ವಾ? ಸೃಜಾ, ಬನ್ರಿ ಇಲ್ಲಿ, ಬನ್ರಿ ಇಲ್ಲಿ. ಆಕ್ಚುಲಿ ಏನ್ ಗೊತ್ತಾ, ನನ್ನ ಹಸ್ಬೆಂಡ್ ಅಮೆರಿಕಲ್ಲಿದ್ದಾರೆ. ಮದ್ವೆ